ಇತ್ತೀಚಿನ ದಿನಗಳಲ್ಲಿ ನಾವು ಝೆನ್ಸಿ, ಝೆನ್ ಆಲ್ಫಾ ಅಂತ ಹೊಸ ತಲೆಮಾರಿನ ತಂತ್ರಜ್ಞಾನ ಮತ್ತು ವೇಗದ ಬಗ್ಗೆ ಹೆಚ್ಚಾಗಿ ಮಾತಾಡ್ತೇವೆ. ಆದರೆ ಹಿರಿಯ ನಟಿ ಸುಧಾರಾಣಿ ಅವರು ತಮ್ಮ 15ನೇ ವಯಸ್ಸಿನಲ್ಲಿ ಚಿತ್ರರಂಗಕ್ಕೆ ಬಂದಾಗ ಹೇಗಿತ್ತು, ತಮ್ಮ ಆರಂಭದ ದಿನಗಳನ್ನು ನೆನಪಿಸಿಕೊಳ್ಳುತ್ತಾ ಅವರು ಹಂಚಿಕೊಂಡಿರುವ ಒಂದು ತಮಾಷೆ ಮತ್ತು ಮೋಜಿನ ಕತೆ ಇಲ್ಲಿದೆ. ಸುಧಾರಾಣಿ ಅವರಿಗೆ ಅತ್ಯುತ್ತಮ ನಟಿ ರಾಜ್ಯ ಪ್ರಶಸ್ತಿ ತಂದುಕೊಟ್ಟ ಸಿನಿಮಾ ಅಂದ್ರೆ ಅದು ಪಂಚಮವೇದ. ನಿರ್ದೇಶಕ PH ವಿಶ್ವನಾಥ್ ಅವರ ಶಿಸ್ತು ಮತ್ತು ಆ ಚಿತ್ರದ ರುಕ್ಮಿಣಿ ಪಾತ್ರ ತಮ್ಮನ್ನ ಒಬ್ಬ ಒಳ್ಳೆಯ ನಟಿಯಾಗಿ ಬೆಳೆಸಿತು ಎಂದು ಸುಧಾರಾಣಿ ಅವರು ಹೇಳಿಕೊಂಡಿದ್ದಾರೆ. ಆದರೆ ಈ ಸಿನಿಮಾ ಶೂಟಿಂಗ್ ಸಮಯದಲ್ಲಿ ಒಂದು ತಮಾಷೆಯ ಘಟನೆ ನಡೆದಿತ್ತಂತೆ. ಕುಂದಾಪುರದಲ್ಲಿ ಶೂಟಿಂಗ್ ನಡೆಯುತ್ತಿದ್ದಾಗ ಮೇಕಪ್ ಮ್ಯಾನ್ ಶಿವು ಅವರು ಸುಧಾರಾಣಿ ಅವರ ಸ್ಕಿನ್ ಟೋನ್ಗೆ ಹೊಂದಿಕೊಳ್ಳುವ ಲ್ಯಾಕ್ಮಿ ಕಂಪನಿಯ 85ನೇ ನಂಬರ್ನ ಲಿಪ್ಸ್ಟಿಕ್ ತಂದಿದ್ರು. ಆದ್ರೆ ದಿನ ನೋಡಿದ್ರೆ ಲಿಪ್ಸ್ಟಿಕ್ ಖಾಲಿ ಆಗ್ತಿತ್ತು. ಹೊಸದಾಗಿ ಓಪನ್ ಮಾಡಿದ ಲಿಪ್ಸ್ಟಿಕ್ ಒಂದರ ಹಿಂದೆ ಒಂದಂತೆ ಖಾಲಿ ಆಗ್ತಿರೋದನ್ನ ನೋಡಿ ಮೇಕಪ್ ಮ್ಯಾನ್ ಮತ್ತು ಹೇರ್ ಡ್ರೆಸ್ಸರ್ ಪುಷ್ಪ ಅವರಿಗೆ ಆಶ್ಚರ್ಯ ಆಗ್ತಿತ್ತು. ಕೊನೆಗೆ ವಿಷಯ ಏನಂದ್ರೆ ಆಗ ತಾನೇ 15 ವರ್ಷದ ಹುಡುಗಿಯಾಗಿದ್ದ ಸುಧಾರಾಣಿ ಅವರಿಗೆ ಆ ಲಿಪ್ಸ್ಟಿಕ್ ಫ್ಲೇವರ್ ತುಂಬಾ ಇಷ್ಟವಾಗಿತ್ತಂತೆ. ಟಚ್ ಅಪ್ ಮಾಡುವ ನೆಪದಲ್ಲಿ ಅದನ್ನ ಚಾಕ್ಲೇಟ್ ತರ ಕಚ್ಚಿ ಕಚ್ಚಿ ತಿಂತಿದ್ರಂತೆ. ಇದನ್ನ ಒಮ್ಮೆ ಪುಷ್ಪ ಅವರು ನೋಡಿ ಹಿಡಿದು ಬಿಟ್ಟಿದ್ರಂತೆ. ಅದಾದ ಮೇಲೆ ಸುಧಾರಾಣಿ ಲಿಪ್ಸ್ಟಿಕ್ ತಿನ್ಬಿಡ್ತಾರೆ ಅನ್ನೋ ಭಯಕ್ಕೆ ಲಿಪ್ಸ್ಟಿಕ್ ಹಚ್ಚಿಕೊಳ್ಳುವಾಗ ಪುಷ್ಪ ಅವರೇ ಎದುರಿಗೆ ನಿಂತ್ಕೊಳ್ತಿದ್ರಂತೆ. ಇನ್ನು ಇಂದಿನ ತಲೆಮಾರಿನ ಬಗ್ಗೆ ಮಾತನಾಡಿರುವ ಸುಧಾರಾಣಿ ಅವರು, ನಮ್ಮ ಅಜ್ಜ ಅಜ್ಜಿಯಂದರ ಕಾಲದಲ್ಲಿ ರೇಡಿಯೋ ಇತ್ತು, ಅಪ್ಪ ಅಮ್ಮನ ಕಾಲದಲ್ಲಿ ಟಿವಿ ಬಂತು, ಈಗ 5G ಮತ್ತೆ AI ಯುಗ ಬಂದಿದೆ. ಕಾಲ ಮತ್ತು ತಂತ್ರಜ್ಞಾನ ಎಷ್ಟು ಬದಲಾದರೂ ಮನುಷ್ಯನ ಮನಸ್ಸಿನ ಭಾವನೆಗಳು ಎಂದಿಗೂ ಬದಲಾಗುವುದಿಲ್ಲ. ನೆಗೆಟಿವಿಟಿಗಳನ್ನ ಪಕ್ಕಕ್ಕಿಟ್ಟು ಶ್ರಮ ವಹಿಸಿ ದುಡಿದ್ರೆ ಯಶಸ್ಸು ಖಂಡಿತ ಸಿಗುತ್ತೆ ಎಂದು ಸಣ್ಣ ಕಿವಿ ಮಾತನ್ನ ಹೇಳಿದ್ದಾರೆ.